ಸರ್ ನಿಮ್ಮ ಹೆಸರು? ಭೀಮಾಶಂಕರ್ ಅಂತ. ಎಲ್ಲಿಂದ ಬರ್ತಾ ಇರೋದು ಸರ್? ನಾವು ವಿಜಯಪುರ ಜಿಲ್ಲೆ ಮೇಡಮ್. ಓಕೆ ಸರ್. ಸೊ ಇವಾಗ ಫಸ್ಟ್ ಟೈಮ್ ಬರ್ತಾ ಇರೋದಾ ಇಲ್ಲ ರಿಪೀಟರಾ ಸರ್ ನೀವು? ಇದೇ ಫಸ್ಟ್ ಟೈಮ್ ಮೇಡಮ್. ಇದೇ ಫಸ್ಟ್ ಟೈಮ್. ಸೊ ಹೇಗೆ ಅನ್ನಿಸ್ತಿದೆ? ಇಷ್ಟೊತ್ತವರೆಗೂ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿದ್ರಲ್ವಾ? ನಾನು ಭಾಳ ಸಲ ಬಂದು ಮೀಟ್ ಆಗಬೇಕು ಅಂತ ಮನಸ್ಸಲ್ಲಿ ಇತ್ತು. ಅದನ್ನು ಬರೀ ಯೂಟ್ಯೂಬಲ್ಲಿ ನೋಡಿ ಅದನ್ನೇ ಸ್ವಲ್ಪ ಕಾಲ ನನಗೆ ಅದು ಏನೋ ಒಂದು ಅಡೆತಡೆಗಳಿಂದ ಬರೋಕ್ಕಾಗ್ತಿರ್ಲಿಲ್ಲ. ಓಕೆ ಸರ್. ನೆಕ್ಸ್ಟ್ ಹೋದೊಂದು ಇದನ್ನಿತ್ತಲ್ಲ ಮೇಡಮ್, ಇದ್ರ ಹಿಂದ್ಗಡೆ ಒಂದು ಕಾರ್ಯಾಗಾರ ಇತ್ತಲ್ಲ, ಹೌದು ಸರ್. ಆ ಟೈಮಲ್ಲಿ ಫೋನಲ್ಲಿ ಮಾತಾಡಿ ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೇನೋ ಒಂದು ಸಡನ್ ಆಗಿ ಇದು ಬಂದಾಗ ಆಗಲಿಲ್ಲ. ಈ ಸಲ ಮಾಡಲೇಬೇಕಂತ ನಿರ್ಧಾರ ಮಾಡಿದೆ. ಏನು ಇವತ್ತು ಜಗತ್ತೇ ಒಂದು ಕಡೆ ಹೋದ್ರು ಸರಿ, ನಾನು ಬಂದು ಗುರೂಜಿಯವ್ರನ್ನ ಇದರಲ್ಲಿ ನಾವು ಮೀಟ್ ಆಗಲೇಬೇಕು ಅಂತ ಹೇಳಿ ಒಂದು ಇದೇನಿತ್ತು. ಅದಕ್ಕಾಗಿ ಬಂದು ಮೀಟ್ ಆಗಿ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಒಬ್ಬರಿಗೆ ಹೇಳಿದೆ. ಅವರು ಕೂಡ ಟ್ರೈನ್ ಆಗಿದ್ದಾರೆ ಶೈಲೇಶ್ ಜೋಗಿ ಅಂತ ಹೇಳಿದ್ರು. ಅವ್ರು ನಾವು ಕಡೆ ಫಸ್ಟ್ ಇದು ಮೇಡಮ್. ಅವ್ರಿಗೂ ಕೂಡ ಭಾಳ ಒಂದು ಆಧ್ಯಾತ್ಮಿಕದ ಬಗ್ಗೆ ಒಂದು ಪ್ರೀತಿ ಜಾಸ್ತಿ. ಅದಕ್ಕೆ ನಾವು ಗುರೂಜಿಯವ್ರನ್ನ ಭಾಳ ಅಂತರಾಳದಿಂದ ಪ್ರೀತಿಸಿದ್ವಿ. ಬಟ್ ಬರೋದಕ್ಕೆ ನನ್ಗೆ ಟೈಮ್ ಆಗ್ತಿರ್ಲಿಲ್ಲ. ಇವಾಗ ಗುರುಜಿಗಳು ಹೇಳೋ ತರ ನಿಮ್ ಕರ್ಮ ಕಳೆದ್ರೆ ನೀವು ಬರ್ತೀರಾ ಅನ್ನೋ ತರ ನೀವ್ ಇವತ್ತು ಬಂದಿದ್ದೀರಾ. ಸರ್ ಇವಾಗ ಹೆಂಗ್ ಅನಿಸ್ತಿದೆ ನಿಮ್ಗೆ? ಒಳಗಡೆ ಬಿಸ್ನೆಸ್ ವರ್ಕ್ಶಾಪ್ ಮಾಡ್ತಿದ್ದಾರೆ. ಸೊ ಹೇಗ್ ಅನಿಸ್ತಿದೆ? ಅದ್ರದ್ದು ಏನ್ ಟೇಕ್ ಅವೇ ಸಿಗ್ತಿದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂತಂದ್ರೆ ನಾವು ಮೊದಲ ಸ್ವಾರ್ಥಿಗ ಆಗ್ಬಾರ್ದು, ನಿಸ್ವಾರ್ಥತೆ ಜೀವನ ಮಾಡಬೇಕು. ಜೊತೆಗೆ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೆ ಶ್ರೀಕೃಷ್ಣ ಅವರು ಏನು ಹೇಳ್ತಾ ಇದ್ರು ದ್ವಾಪರ ಯುಗದಲ್ಲಿ, ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಕೃಷ್ಣನ ಅವತಾರೇ ಗುರುಜಿ ಅಂತ ನಾವು ಅನ್ಕೊಂಡಿದೀವಿ. ಈಗ ಆ ರೀತಿ ನಮ್ಗೆ ಫೀಲ್ ಆಗ್ತದೆ. ಇವಾಗ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ರಲ್ವಾ, ಸೊ ಅಲ್ಲಿ ಒಂದು ಹಲ್ವತ್ತೊಂದು ಟಾಪಿಕ್ ಹೇಳಿದ್ರು. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ ತರ ಎಕ್ಸ್ಪ್ಲೈನ್ ಮಾಡಿದ್ರು ಗುರುಜಿ ಅಂತ ಹೇಳ್ಬೋದಾ? ಅದು ಕರೆಕ್ಟ್ ಆಗಿದೆ ಮೇಡಮ್. ಯಾಕಂತಂದ್ರೆ ಎಲ್ಲರೂ ಕೂಡ ಆಮಿಷ ತೋರ್ಸಿನೇ ಒಂದ್ ಕಡೆ ಬಲೆ ಹಾಕೋತಾರೆ. ಈಗ ಹೇಗಂದ್ರೆ ಒಂದು ಬಿಲದಲ್ಲಿ ಇಲಿ ಹೆಂಗ್ ಹೋಗ್ತದೆ, ಒಳಗಡೆ ನಾವು ಬಜಿ ಇಟ್ಟಾಗ ಅದನ್ನ ಆ ತರ ಬಂದು ನಮ್ಮನ್ನ ಆಮಿಷ ತೋರಿಸಿ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಅದೇ ಇದೆ. ಆಮಿಷ ತೋರಿಸಿ ಒಳಗಡೆ ಆಗ್ತದೆ. ಅದಕ್ಕೆ ನಾವೇ ಒಂದು ನಮ್ಮ ನಿರ್ಧಾರಗಳು ಗಟ್ಟಿಯಾಗಿರ್ಬೇಕು, ಒಳ್ಳೇದನ್ನ ಮಾಡಿ ಮುಂದೆ ಹೋಗ್ಬೇಕು ಅನ್ನೋದು ಒಂದಿದೆ.